ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವ ವಿಷಯ ನೋಡ್ತೀವಿ ಅಂದರೆ, ಭಾರತದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ಮುನ್ನದಿನದಂದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗುತ್ತದೆ. ಅದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯೂ ಒಂದು. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ ಮತ್ತು ಇದರ ಅರ್ಹತೆಗಳೇನು? ಸಮಾಜ ಸೇವಕರು, ಕಲಾವಿದರು, ವಿಜ್ಞಾನಿಗಳು ಮಾತ್ರವಲ್ಲದೆ ಸಾಮಾನ್ಯ ನಾಗರಿಕರಿಗೂ ಈ ಪ್ರಶಸ್ತಿಯನ್ನು ನೀಡಬಹುದೇ? ಇಂದು ನಾವು ಈ ವಿಡಿಯೋದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹಿಂದಿರುವ ಸಂಪೂರ್ಣ ಸತ್ಯ ಮತ್ತು ಆಯ್ಕೆಯ ರಹಸ್ಯವನ್ನು ಶೋಧ ಮಾಡಲಿದ್ದೇವೆ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಟಚ್ ಮಾಡಿ. ಮೊದಲನೇದಾಗಿ ಭಾರತದ ನಾಗರಿಕ ಪ್ರಶಸ್ತಿಗಳ ಶ್ರೇಣಿಯನ್ನು ಅರ್ಥ ಮಾಡಿಕೊಳ್ಳೋಣ. ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಪದ್ಮವಿಭೂಷಣ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಪದ್ಮಭೂಷಣ ಮೂರನೇ ಅತ್ಯುನ್ನತ ನಾಗರಿಕ ಗೌರವ. ಪದ್ಮಶ್ರೀ ನಾಲ್ಕನೇ ಶ್ರೇಣಿಯ ಪ್ರಶಸ್ತಿ. ಈ ಪ್ರಶಸ್ತಿಗಳನ್ನು 1954ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಿತ್ತು. ಪದ್ಮಭೂಷಣ ಪ್ರಶಸ್ತಿಯನ್ನು ಉನ್ನತ ಮಟ್ಟದ ವಿಶಿಷ್ಟ ಸೇವೆಗೊದಗಿಸಿದ ಸಾಧನೆಗಾಗಿ ನೀಡಲಾಗುತ್ತದೆ. ಈಗ ಅಸಲಿ ಪ್ರಶ್ನೆಗೆ ಬರೋದಾದರೆ, ಈ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ? ಯಾವುದೇ ಜಾತಿ, ಮತ, ಲಿಂಗ ಅಥವಾ ವೃತ್ತಿಯ ಭೇದವಿಲ್ಲ. ಭಾರತದ ಯಾವುದೇ ನಾಗರಿಕನು ಕೂಡ ತನ್ನ ಕ್ಷೇತ್ರದಲ್ಲಿ ಅತ್ಯುತ್ತಮ ಮತ್ತು ಉನ್ನತ ಮಟ್ಟದ ಸೇವೆ ಸಲ್ಲಿಸಿದ್ದರೆ ಈ ಪ್ರಶಸ್ತಿಗೆ ಅರ್ಹನಾಗುತ್ತಾನೆ. ಕಲೆ ಮತ್ತು ಸಾಹಿತ್ಯ, ಸಂಗೀತ, ನಟನೆ, ಚಿತ್ರಕಲೆ, ಸಾಹಿತ್ಯ ರಚನೆ, ಹೀಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಂಶೋಧನೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆಗಳು. ಸಾಮಾಜಿಕ ಸೇವೆ, ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸಿದ ವ್ಯಕ್ತಿಗಳು. ವೈದ್ಯಕೀಯ ಮತ್ತು ಕ್ರೀಡಾಪಟುಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧಕರಿಗಾಗಿ. ಸಾರ್ವಜನಿಕ ವ್ಯವಹಾರಗಳು ಮತ್ತು ವ್ಯಾಪಾರ ಕೈಗಾರಿಕೆಗಳಿಗಾಗಿ. ಸರ್ಕಾರಿ ನೌಕರಿಗಳಿಗಾಗಿ ಪ್ರಶಸ್ತಿ ಸಿಗುತ್ತದೆಯೇ? ಇಲ್ಲಿ ಒಂದು ಪ್ರಮುಖ ನಿಯಮವಿದೆ. ಸರ್ಕಾರಿ ನೌಕರರು ಈ ಪ್ರಶಸ್ತಿಗೆ ಅರ್ಹರಲ್ಲ. ಆದರೆ ಇದಕ್ಕೆ ವೈದ್ಯರು ಮತ್ತು ವಿಜ್ಞಾನಿಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಅಥವಾ ಸರ್ಕಾರಿ ಸಂಸ್ಥೆಯ ವಿಜ್ಞಾನಿಗಳು ಈ ಪ್ರಶಸ್ತಿಯನ್ನು ಪಡೆಯಬಹುದಾಗುತ್ತದೆ. ಮರಣೋತ್ತರ ಪ್ರಶಸ್ತಿ. ಸಾಮಾನ್ಯವಾಗಿ ಪದ್ಮ ಪ್ರಶಸ್ತಿಗಳನ್ನು ಮರಣೋತ್ತರವಾಗಿ ನೀಡಲಾಗುವುದಿಲ್ಲ. ಆದರೆ ಅತ್ಯಂತ ಅಪರೂಪದ ಮತ್ತು ಅತ್ಯುನ್ನತ ಸಾಧನೆಯ ಸಂದರ್ಭಗಳಲ್ಲಿ ಸರ್ಕಾರ ಮರಣೋತ್ತರ ಪ್ರಶಸ್ತಿಗೆ ನೀಡಲು ಪರಿಗಣಿಸಲಾಗುತ್ತದೆ. ಈ ಪ್ರಶಸ್ತಿಗೆ ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡುತ್ತಾರೆ ಎಂಬುದು ಮತ್ತೊಂದು ಕುತೂಹಲಕಾರಿ ವಿಷಯ. ಸಾರ್ವಜನಿಕ ನಾಮನಿರ್ದೇಶನ. ಈ ಹಿಂದೆ ಸರ್ಕಾರವೇ ಪ್ರಶಸ್ತಿ ಪುರಸ್ಕೃತರನ್ನು ನೇರವಾಗಿ ಆಯ್ಕೆ ಮಾಡುತ್ತಿತ್ತು. ಆದರೆ ಈಗ ಯಾವುದೇ ಸಾಮಾನ್ಯ ನಾಗರಿಕನು ಮತ್ತೊಬ್ಬ ಸಾಧಕರ ಹೆಸರನ್ನು ಅಥವಾ ತನ್ನ ಹೆಸರನ್ನೇ ಪದ್ಮ ಅವಾರ್ಡ್ಸ್ ಪೋರ್ಟಲ್ ಮೂಲಕ ಪ್ರಶಸ್ತಿಗೆ ಶಿಫಾರಸು ಮಾಡಬಹುದು. ಪದ್ಮಶ್ರೀ ಪ್ರಶಸ್ತಿ ಸಮಿತಿ. ಪ್ರಧಾನಮಂತ್ರಿಯವರು ಪ್ರತಿ ವರ್ಷ ಒಂದು ವಿಶೇಷ ಸಮಿತಿಯನ್ನು ರಚಿಸುತ್ತಾರೆ. ಬಂದ ಎಲ್ಲ ನಾಮ ನಿರ್ದೇಶನಗಳನ್ನು ಪರಿಶೀಲಿಸಿ ಈ ಸಮಿತಿಯು ಅರ್ಹ ಪಟ್ಟಿಯನ್ನು ತಯಾರಿಸುತ್ತದೆ. ಅಂತಿಮ ಅನುಮೋದನೆ. ಈ ಪಟ್ಟಿಯನ್ನು ಪ್ರಧಾನಮಂತ್ರಿ ಮತ್ತು ಭಾರತದ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗುತ್ತದೆ. ಅವರು ಅನುಮೋದನೆ ಸಿಕ್ಕಿ ನಂತರ ಪ್ರತಿ ವರ್ಷ ಜನವರಿ 25ರ ಸಂಜೆ ಗಣರಾಜ್ಯೋತ್ಸವದ ಮುನ್ನದಿನ ಅಧಿಕೃತವಾಗಿ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪದ್ಮಭೂಷಣ ಪ್ರಶಸ್ತಿ ವಿಜೇತರಿಗೆ ಏನು ಸಿಗುತ್ತೆ ಅಂತ ಇನ್ನೊಂದು ಕುತೂಹಲ ಸಿಗ್ಬೋದು. ಭಾರತದ ರಾಷ್ಟ್ರಪತಿಗಳ ಕೈಯಿಂದ ಸಹಿ ಮಾಡಲಾದ ಸನದ್ ಪ್ರಮಾಣಪತ್ರ, ತಾಮ್ರ ಮತ್ತು ಬ್ರಾಂಚ್ನಿಂದ ತಯಾರಿಸಿದ ಆ ವಿಶೇಷ ಪದಕ, ಮೆಡಲ್. ನೆನಪಿರಲಿ, ಪದ್ಮಭೂಷಣ ಪ್ರಶಸ್ತಿಯೊಂದಿಗೆ ಯಾವುದೇ ಹಣದ ಬಹುಮಾನ, ಕ್ಯಾಶ್ ಪ್ರೈಸ್ ನೀಡಲಾಗುವುದೇ ಇಲ್ಲ. ಹಾಗೆಯೇ ಭಾರತ ಸಂವಿಧಾನದ ವಿಧಿ 18(1) ಪ್ರಕಾರ ಈ ಪ್ರಶಸ್ತಿಯನ್ನು ಪಡೆದವರು ಅವರ ಹೆಸರಿನ ಮುಂದೆ ಅಥವಾ ಹಿಂದೆ ಬಿರುದಾಗಿ ಬಳಸುವಂತೆ ಇಲ್ಲ. ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಅಪಾರ ಸಾಧನೆಯ ಮೂಲಕ ದೇಶದ ಕೀರ್ತಿಯನ್ನು ಹೆಚ್ಚಿಸಿದ ಮಹನೀಯರಿಗೆ ನೀಡುವ ಗೌರವವೇ ಈ ಪದ್ಮಭೂಷಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದೇಶ ಮತ್ತು ಪ್ರಪಂಚದ ಇಂಥದ್ದೇ ಅನೇಕ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯಲು
ಶೋಧ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.